ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಆರಂಭಗೊಳಿಸಿದ್ದು 4 ಕಿಲೋಮೀಟರ್ ವ್ಯಾಪ್ತಿಗೆ ಗಣವೇಷಧಾರಿಗಳು ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಪಥಸಂಚಲನ ಆರಂಭ ಕೂಡ ಆಗಿದೆ. ಶಾಂತಿಯುತವಾಗಿಯೇ ಪಥಸಂಚಲನ ನಡೆಸ್ತೀವಿ ಹೀಗಂತ ಪಬ್ಲಿಕ್ ಟಿವಿಗೆ ಗಣವೇಷಧಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಪಥಸಂಚಲನಕ್ಕೆ ಇದ್ದಂತಹ ಅಡ್ಡಿ ವಿರೋಧದ ವಿಚಾರವಾಗಿಯೂ ಕೂಡ ಅವರು ಮಾತನಾಡೋ ಮೂಲಕವಾಗಿ ಈಗ 1,000 ಗಣವೇಷಧಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಇದೆಲ್ಲದರ ನಡುವೆ ಶಾಂತಿಯುತವಾಗಿ ನಡೀತಾ ಇದೆ. ಶಾಂತಿಯುತವಾಗಿ ನಡೆಸೋದೇ ನಮ್ಮ ಉದ್ದೇಶವೂ ಕೂಡ ಅನ್ನೋದನ್ನ ಮಾತನಾಡಿದ್ದಾರೆ ಗಣವೇಷಧಾರಿಗಳು. ಯಾದಗಿರಿಯ ಕೆಂಬಾವಿಯಲ್ಲಿ ನಡೀತಾ ಇರುವ ಆರ್ಎಸ್ಎಸ್ನ ಪಥಸಂಚಲನದಲ್ಲಿ ಒಟ್ಟು 1,000 ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಮಕ್ಕಳಿಂದ ವಯಸ್ಸಾದವರವರೆಗೂ ಮತ್ತು ಎಲ್ಲ ಜಾತಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾವ ಭೇದ ಭಾವವೂ ಇಲ್ಲದೆ ಉಪಸ್ಥಿತರಿದ್ದಾರೆ ಅನ್ನೋದ್ರ ಬಗ್ಗೆ ಗಣವೇಷಧಾರಿಗಳು ಮಾತನಾಡಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಿಕಲಿಂದ. ವಿಜಯ್, ಹೇಗೆ ಸಾಗ್ತಾ ಇದೆ ಆರ್ಎಸ್ಎಸ್ನ ಪಥಸಂಚಲನ? ಸೊ ಈ ನಡುವೆ ಏನ್ ಹೇಳಿದ್ದಾರೆ ಗಣವೇಷಧಾರಿಗಳು? ದಿವ್ಯ ಜೊತೆ ಖಂಡಿತವಾಗಿ ಏನು ಒಂದು ನಿರೀಕ್ಷೆ ಇತ್ತು, ಈಗ ಪರ್ಮಿಷನ್ ಸಿಗದೆ ಇರೋದಕ್ಕೆ ಒಂದ್ ರೀತಿ ಅಶಾಂತಿ ಉಂಟಾಗ್ಬೋದು ಅಥವಾ ಶಾಂತಿ ಸುವ್ಯವಸ್ಥೆ ಧಕ್ಕೆ ಆಗ್ಬೋದು ಅನ್ನುವಂತ ನಿಟ್ಟಿನ ವಾತಾವರಣ ಏನ್ ನಿರ್ಮಾಣ ಆಗಿತ್ತು, ಅದಕ್ಕೆ ಸದ್ಯ ತದ್ವಿರುದ್ಧವಾದಂತಹ ವಾತಾವರಣ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 1,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಶಾಂತಿಯುತವಾಗಿ ಪಥಸಂಚಲನ ನಡೀತಿರುವಂತದ್ದು. ಮತ್ತೆ ಮಾರ್ಗದುದ್ದಕ್ಕೂ ಕೂಡ ಸಾರ್ವಜನಿಕರು ಪುಷ್ಪವೃಷ್ಟಿಯ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಜೊತೆಗೆ ರಂಗೋಲಿಗಳನ್ನ ಹಾಕುವ ಮೂಲಕ ಆ ಒಂದು ಭವ್ಯವಾದ ಸ್ವಾಗತವನ್ನ ಪಥಸಂಚಲನಕ್ಕೆ ಸ್ವಾಗತ ಕೋರ್ತಾ ಇರುವಂತದ್ದು. ಜೊತೆಗೆ ಮಾರ್ಗದುದ್ದಕ್ಕೂ ಕೂಡ ಏನು ಮಹನೀಯರು, ಸ್ವಾತಂತ್ರ್ಯ ಹೋರಾಟಗಾರರು, RSS ಸಂಸ್ಥಾಪಕರ ಆ ಒಂದು ಫಲಕಗಳು, ಭಾವಚಿತ್ರಗಳ ಒಂದು ಏನು ರಾರಾಯಿಸ್ತಾ ಇರುವಂತದ್ದು. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿರ್ಬೋದು, ಜೊತೆಗೆ ಸಾಕಷ್ಟು ಮಹನೀಯರ ಫೋಟೋಗಳನ್ನು ಕೂಡ ಹಾಕುವ ಮೂಲಕ ಯಾವುದೇ ರೀತಿಯಾದಂತಹ ಬಡಕು ಬರುವಂತದ್ದಾಗ್ಲಿ ಅಥವಾ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ವಾತಾವರಣ ಇಲ್ಲದೆ ಶಾಂತ ರೀತಿಯಲ್ಲಿ ಪಥಸಂಚಲನ ಶಿಸ್ತಿನಿಂದ ಸಾಗಿರುವಂತದ್ದು. ಈಗಾಗಲೇ ಬಹುತೇಕ ಅರ್ಧ ಮಾರ್ಗದಷ್ಟು ಪಥಸಂಚಲನ ಸಾಗಿರುವಂತದ್ದು. 4 ಕಿಲೋಮೀಟರ್ ವರೆಗೆ ಈ ಒಂದು ಕೆಂಬಾವಿ ಪಟ್ಟಣದಲ್ಲಿ ಪಥಸಂಚಲನ ನಡೀತಾ ಇರುವಂತದ್ದು. ದಿವ್ಯ ಜೊತೆ ಈಗಾಗಲೇ ಪೊಲೀಸರ ಒಂದು ಬಿಗಿ ಬಂದೋಬಸ್ತ್ ನಲ್ಲಿ ಈ ಪಥಸಂಚಲನ ಮಾಡ್ತಾ ಇದ್ದಾರೆ. ಈಗ 300ಕ್ಕೂ ಹೆಚ್ಚು ಪೊಲೀಸರು ಅವರ ಒಂದು ಸರ್ಪಗಾವಲಿನಲ್ಲಿ ಪಥಸಂಚಲನ ನಡೀತಾ ಇದೆ. ಒಟ್ಟಾರೆಯಾಗಿ ಏನು ಒಂದು ಗೊಂದಲ ಸೃಷ್ಟಿಯಾಗಿತ್ತು ಅದೆಲ್ಲವೂ ಕೂಡ ಸಂಪೂರ್ಣ ತಿಳಿಯಾಗಿದ್ದು ಶಾಂತ ರೀತಿಯಲ್ಲಿ ಪಥಸಂಚಲನ ಈಗ ಶಿಸ್ತಿನಿಂದ ನಡೀತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ಜಾಗಟ್ಕಲ್ ನಿಮ್ಮೆಲ್ಲ ಮಾಹಿತಿಗೆ.